Okay, we ready? Yeah. ಸೊ ಫ್ರೆಂಡ್ಸ್, ಪ್ರಿವ್ಯೂವಲ್ಲಿ ನೋಡಿದ ರೀತಿ ಸ್ಟೇಟಸ್ನ ಹೇಗೆ ಎಡಿಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಆಗಿ ವಾಚ್ ಮಾಡಿ. ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟು ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿದ್ದೀನಿ, ಅದನ್ನು ರೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಹಾಗೂ ಫುಲ್ ಪ್ರಾಜೆಕ್ಟ್ ಪಾಸ್ವರ್ಡು ವಿಡಿಯೋದಲ್ಲಿದೆ. ನಿಮಗೆ ಫುಲ್ ಪ್ರಾಜೆಕ್ಟ್ ಬೇಕು ಅಂದರೆ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ವಿಡಿಯೋದಲ್ಲಿರೋ ಪಾಸ್ವರ್ಡ್ ಹಾಕಿಬಿಟ್ಟು ಫುಲ್ ಪ್ರಾಜೆಕ್ಟನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇವಾಗ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಇಂಪೋರ್ಟ್ ಮಾಡಿಕೊಂಡು ನಾನು ಹೇಳೋ ರೀತಿ ಫಾಲೋ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ಬೀಟ್ ಮಾರ್ಕ್ ಓಪನ್ ಮಾಡಿ, ನಂತರ ನೆಕ್ಸ್ಟ್ ಬೀಟ್ ಮೇಲೆ ಬಂದುಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನೊಂದು ಟೆಲಿಗ್ರಾಮಲ್ಲಿ ಓವರ್ ವಿಡಿಯೋ ಹಾಕಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಓವರ್ ವಿಡಿಯೋ ಹಾಕಿದ್ದೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಓವರ್ ವಿಡಿಯೋ ಈ ರೀತಿ ಇರುತ್ತೆ. ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಫಿಲ್ ಕಂಪೋಸಿಷನ್ ಯಾರು ಅಂತ ಇದೆ ನೋಡಿ, 5th ಒನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಬೀಟ್ ಮೇಲೆ ಬಂದುಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ. ನಂತರ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋನ ಆ್ಯಡ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಅಂತ ಕೊಡಿ. ನಂತರ ನೆಕ್ಸ್ಟ್ ಬೀಟ್ ಮೇಲೆ ಬಂದುಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಬಂದು ಇದನ್ನು ಸ್ವಲ್ಪ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ತೀನಿ. ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಫೋಟೋ ಆ್ಯಡ್ ಮಾಡಿ. ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಅಂತ ಕೊಡಿ. ನಂತರ ನೆಕ್ಸ್ಟ್ ಬೀಟ್ ಮೇಲೆ ಬಂದುಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ. ಇದೇ ರೀತಿ ವಿಡಿಯೋ ಎಂಡ್ ಆಗೋವರೆಗೂ ಫೋಟೋನ ಆ್ಯಡ್ ಮಾಡಿ. ಸೊ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ, ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಾನು ವಿಡಿಯೋದ ಎಲ್ಲ ಮಟೀರಿಯಲ್ಸನ್ನು ಟೆಲಿಗ್ರಾಮಲ್ಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ದಲ್ಲೂ ಹಾಕಿರ್ತೀನಿ. ನೀವು ನಮ್ಮ ಇನ್ಸ್ಟಾ ಐಡಿನ ಫಾಲೋ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ, ಹೋಗ್ಬಿಟ್ಟು ಅದನ್ನು ಫಾಲೋ ಆಗಿ. ಹಾಗೂ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಫೋಟೋನು ಆ್ಯಡ್ ಮಾಡಿದ್ವಿ. ನಂತರ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ನಂತರ ಮೊದಲನೇ ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಕೊಡಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡಿ. ನಂತರ ಇಲ್ಲಿ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಮತ್ತೆ ಮುಂದೆ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ನಾನು ಹೇಳೋವರೆಗೂ ಇದೇ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಅದಕ್ಕೆ ಸ್ಟಾರ್ಟಿಂಗ್ಗೆ ಹೇಳಿದೆ ಫ್ರೆಂಡ್ಸ್, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ. ನೋಡಿ ಫ್ರೆಂಡ್ಸ್, ಈ ಫೋಟೋಗೆ ಲಾಸ್ಟ್ ಎಂಡ್ ಮಾಡಿ. ನಂತರ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಓಪನ್ ಮಾಡಿ, ಸೆಕೆಂಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಕೊಡಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡಿ. ನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಈ ಎಫೆಕ್ಟ್ ಈ ಫೋಟೋಗಷ್ಟೇ ಆ್ಯಡ್ ಮಾಡಬೇಕು. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡಿ, ಇಲ್ಲಿಂದ 3rd ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಕೊಡಿ. ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡಿಬಿಟ್ಟು ಅದ್ರ ಮುಂದೆ ಇರೋ ಫೋಟೋಗೆ ಈ ಎಫೆಕ್ಟ್ ಆ್ಯಡ್ ಮಾಡಿ. ಮತ್ತೆ ಈ ಫೋಟೋಗೆ ಮಾಡಿ. ನಂತರ ಇಲ್ಲಿ 2 ಫೋಟೋ ಗ್ಯಾಪ್ ಬಿಡಿ, ಅದ್ರ ಮುಂದೆ ಇರೋ ಫೋಟೋಗೆ ಈ ಎಫೆಕ್ಟ್ ಆ್ಯಡ್ ಮಾಡಿ. ನಂತರ ಲಾಸ್ಟಿಂದ ಸೆಕೆಂಡ್ ಒನ್ ಬನ್ನಿ, ಲಾಸ್ಟಿಂದ ಸೆಕೆಂಡ್ ಫೋಟೋಗೆ ಈ ಎಫೆಕ್ಟ್ ಆ್ಯಡ್ ಮಾಡಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಟೈಮ್ ಲೈನು 15.07 ಇದೆಯಲ್ಲ, ಈ ಫೋಟೋಗೆ 3rd ಎಫೆಕ್ಟ್ ಆ್ಯಡ್ ಮಾಡಬೇಕು.
ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡಿ, ನಂತರ ಲಾಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಕೊಟ್ಕೊಂಡು ನಂತರ ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡಬೇಕು. ಯಾವ್ಯಾವ ಫೋಟೋ ಬಾಕಿ ಉಳಿತಲ್ಲ ಆ ಫೋಟೋಗಳಿಗೆಲ್ಲ ಈ ಎಫೆಕ್ಟ್ ಆ್ಯಡ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೇಲೆ 2 ಚೋಕ್ ಬಾಕ್ಸ್ ಇದೆಯಲ್ಲ ವಿಡಿಯೋ ಪ್ಲೇ ಮಾಡೋ ಸೆಕೆಂಡ್ ಆಪ್ಷನಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಅಂತ ಕೊಡಿ. ನಂತರ ಮುಂದೆ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಸ್ಟೈಲ್ ಪಕ್ಕ ಇರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಇರೋ 3 ಆಫ್ ಮಾಡಿ, ಮತ್ತು ಮೂವ್ಮೆಂಟ್ ಟ್ರಾನ್ಸ್ಫರ್ ಲೋಗೋನು ಆಫ್ ಮಾಡಿಬಿಟ್ಟು ಪೇಸ್ಟ್ ಅಂತ ಕೊಡಿ. ನಂತರ ಇಲ್ಲಿ 2 ಫೋಟೋ ಬಿಟ್ವಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಸ್ಟೈಲ್ ಅಂತ ಕೊಟ್ಟರೆ ಆ್ಯಡ್ ಆಗುತ್ತೆ. ಮತ್ತೆ ಮುಂದೆ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಸ್ಟೈಲ್ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ವಿಡಿಯೋ ರೆಡಿ ಆಯಿತು. ನಂತರ ಸೆಟ್ಟಿಂಗ್ ಪಕ್ಕದಲ್ಲಿರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. Thank you for watching friends. Bye.